ಪಟ್ಟಣದ ಗ್ರಾಮ ದೇವತೆ ಗಂಗಮ್ಮ ದೇವಿ ಕರಗ ಮಹೋತ್ಸವ ಪ್ರಯುಕ್ತ ಜಾರುಟ್ಲು ಜಾತ್ರೆಯ 37ನೇ ವರ್ಷದ ಅಂಗವಾಗಿ ಕೆಸರು ಕಂಬ ಹತ್ತುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಈ ಪ್ರಾಂತ್ಯದಲ್ಲಿ ಕೆಸರು ಕಂಬ ಸ್ಪರ್ಧೆಯನ್ನು ಉಟ್ಲು ಪರಿಷೆ ಎನ್ನುತ್ತಾರೆ. ಕೆಸರು ಕಂಬ ಸ್ಪರ್ಧೆ ವೀಕ್ಷಿಸಲು ತಾಲೂಕಿನ ಜನತೆಯಷ್ಟೇ ಅಲ್ಲದೆ ಆಂಧ್ರ ಪ್ರದೇಶದ ಇತರೆ ಪ್ರಾಂತ್ಯಗಳಿಂದ ಆಗಮಿಸಿ ಸ್ಪರ್ಧಾಳುಗಳನ್ನು ಹುರಿದುಂಬಿಸಿದರು. ಕಂಬದ ಮೇಲೆ ಕೂತ ವ್ಯಕ್ತಿ ಹಗ್ಗದ ಸಹಾಯದಿಂದ ಬಿಟ್ಟ ಕಾಯಿಯನ್ನು ಹೊಡೆಯಲು ನಾ ಮುಂದು ತಾ ಮುಂದು ಎಂದು ಯುವಕರು ಸ್ಪರ್ಧೆಗಿಳಿದರು. ಒಂದೆಡೆ ಕಾಯಿ ಹೊಡೆಯಲು ಯುವಕರು ಪ್ರಯತ್ನಿಸಿದರೆ ಗೊಲ್ಲಗೌಡ ಪೂಜಾರಿ ಅದನ್ನು ತಪ್ಪಿಸಲು ಅತ್ತಿಂದಿತ್ತ ಅಲುಗಾಡಿಸಿ ಯುವಕರಿಗೆ ಸವಾಲೆಸೆದರು. ಪ್ರೇಕ್ಷಕರು ಯುವಕರಿಗೆ ಕಾಯಿ ಹೊಡೆಯುವಂತೆ ಸಿಳ್ಳೆ ಚಪ್ಪಾಳೆಯೊಂದಿಗೆ ಪ್ರೇರೇಪಿಸಿದರು. ಮುಖ್ಯವಾಗಿ ಗ್ರಾಮ ದೇವತೆ ಗಂಗಮ್ಮ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಪ್ರಯುಕ್ತ ಪಟ್ಟಣದ ಎಲ್ಲ ವಾರ್ಡ್ಗಳ ಮಹಿಳೆಯರು, ಮಕ್ಕಳು ತಂಬಿಟ್ಟು ದೀಪೋತ್ಸವ ಜಾತ್ರೆಯಲ್ಲಿ ಭಾಗಿಯಾಗಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಗಂಗಮ್ಮ ದೇವಾಲಯದಲ್ಲಿ 37ನೇ ವರ್ಷದ ತಂಬಿಟ್ಟು ದೀಪೋತ್ಸವ ಜಾತ್ರೆಯಲ್ಲಿ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸಿ ಪಟ್ಟಣದ ವಿವಿಧ ವಾರ್ಡ್ಗಳಿಂದ ಶ್ರದ್ಧಾ ಭಕ್ತಿಯಿಂದ ಭಕ್ತರು ತಂಬಿಟ್ಟು ಜಾತ್ರಾ ಮಹೋತ್ಸವ ಆಚರಿಸಲಾಯಿತು. ಹಾಗೂ ಅದರಲ್ಲೂ ವಿಶೇಷವಾಗಿ ದೀಪಗಳನ್ನು ಹೊತ್ತ ಮಹಿಳೆಯರು ಈ ವರ್ಷ ಉತ್ತಮ ಮಳೆ ಬೆಳೆ ಬರಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿ ತಮ್ಮ ತನು ಮನ ಧನ ಅರ್ಪಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ಶ್ರೀ ಮಾರಿಯಮ್ಮ ದೇವಿಯ ಕೃಪೆಗೆ ಪಾತ್ರರಾದರು. ಈ ಉಟ್ಲ ಪರಿಷನ್ನು ಅವರು ಇವತ್ತು ಮಾಡಿದ್ದಾರೆ. ಇವೆಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಮುಖ್ಯವಾದ ಪಾತ್ರವನ್ನು ನಾಗೇಂದ್ರ ಅವರು ವಹಿಸಿದ್ದಾರೆ. ಈ ಒಂದು ದೇವತೆಯ ಒಂದು ಉತ್ಸವದಲ್ಲಿ ಎಲ್ಲರೂ ಒಂದೊಂದು ಪಾತ್ರ, ಯುವಕರು ಎಲ್ಲರೂ ಭಾಗವಹಿಸಿದ್ದಾರೆ. ಎಲ್ಲ ಧರ್ಮದವರು ಭಾಗವಹಿಸಿದ್ದಾರೆ. ಬಾಗೇಪಲ್ಲಿ ಅಂದರೆ ಭಾಗ್ಯನಗರ ಆದ ಮೇಲೆ ಪ್ರತ್ಯೇಕವಾದಂಥ ವಿಶೇಷವಾದಂತಹ ಒಂದು ಪರಂಪರೆ ಬರ್ತಾ ಇದೆ. ಇವಾಗ ಬಾಗೇಪಲ್ಲಿಯಲ್ಲಿ ಭಾಗ್ಯನಗರದಲ್ಲಿ ಗರ್ದಮ್ ಜಾತ್ರೆ ಆಯಿತು, ತದನಂತರ ಉರುಸು ಆಯಿತು, ಆಮೇಲೆ ಇವತ್ತು ಕರಗ ಮಹೋತ್ಸವ. ಒಂದು 10 ದಿವಸಗಳ ಕಾಲ ನಮ್ಮ ಬಾಗೇಪಲ್ಲಿಯಲ್ಲಿ ಹಬ್ಬದ ವಾತಾವರಣ. ಈ ವಾತಾವರಣವು ಇದೇ ರೀತಿಯಲ್ಲಿ ಮುಂದಿನ ಪೀಳಿಗೆ ಕೂಡ ಆಚರಿಸ್ಕೊಂಡು ಎಲ್ಲ ಧರ್ಮದವರು ಇವತ್ತು ಭಾಗವಹಿಸಿದ ಎಲ್ಲ ಕಾರ್ಯಕ್ರಮಗಳಲ್ಲಿ ಇಂಥ ಒಂದು ಪರಂಪರೆ ಇನ್ನೂ ಹೆಚ್ಚಿಗೆ ನಡ್ಕೊಂಡು ಭಾಗವಹಿಸಲಿ, ಕಾರ್ಯಕ್ರಮ ನಡೆಸಲಿ ಅಂತ ಮತ್ತೊಮ್ಮೆ ಎಲ್ಲರಲ್ಲಿ ನಮ್ಮ ಭಕ್ತಾದಿಗಳಲ್ಲಿ, ವಿಶೇಷವಾಗಿ ಗಂಗಮ್ಮ ದೇವತೆ ಭಕ್ತಾದಿಗಳಲ್ಲಿ ಕಂಬದ ಮೇಲೆ ಕುಳಿತ ವ್ಯಕ್ತಿ ಯುವಕರು ಕಂಬ ಹತ್ತದಂತೆ ಹರಳೆಣ್ಣೆ, ಲೋಳೆ ಮಿಶ್ರಿತ ನೀರನ್ನು ಕಂಬ ಯುವಕರ ಮೇಲೆ ಎರಚುತ್ತಿದ್ದರು. 1 ತಾಸಿನ ಸೆಣಸಾಟದ ನಂತರ ತಂಡದ ಯುವಕರ ಸಹಕಾರ, ನೆರೆದಿದ್ದ ಜನರ ಪ್ರೋತ್ಸಾಹದೊಂದಿಗೆ ಕಂಬವೇರಿ ಕಟ್ಟಿದ್ದ ತೆಂಗಿನಕಾಯಿಯನ್ನು ಕೆಡವಿದಾಕ್ಷಣ ಪ್ರಪಂಚವನ್ನೇ ಗೆದ್ದ ಭಾವ ಯುವಕರಲ್ಲಿ ಮನೆ ಮಾಡಿತು. ನಮಸ್ಕಾರ. ಇವತ್ತಿನ ದಿವಸ ಕರಗದ ಮಹೋತ್ಸವ ಪ್ರಯುಕ್ತ 8ನೇ ತಾರೀಕು ತುಂಬ ವಿಜೃಂಭಣೆಯಿಂದ ಕರಗ ಸಮಿತಿಯವರು ಮತ್ತು ಎಲ್ಲ ಪಟ್ಟಣದ ಎಲ್ಲ ನಾಗರಿಕರು ದೀಪೋತ್ಸವವನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಈಗಲೂ ಎಲ್ಲ 23 ವಾರ್ಡ್ಗಳಿಂದ ಮತ್ತು ಕೊತ್ತಪಲ್ಲಿ ಮತ್ತು ತೀಮಾಕಲಪಲ್ಲಿ 2 ಕಡೆಯಿಂದ ತುಂಬ ವಿಜೃಂಭಣೆಯಿಂದ ದೀಪೋತ್ಸವವನ್ನು ಅಲಂಕರಿಸಲಾಗಿದೆ. ಜೊತೆಗೆ ಜಾರುಟ್ಲು ಸಹ ನಮ್ಮ 21 ಎಲ್ಲ ಸದಸ್ಯರು ಈ ಒಂದು ಕರಗದ ಒಂದು ಪ್ರಯುಕ್ತದಲ್ಲಿ ವಿಶೇಷವಾಗಿ ಎಲ್ಲ ಮನರಂಜನೆಯನ್ನು ನೀಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಯುವಕರಿಗೂ ಮತ್ತು ಇಲ್ಲಿ ಭಾಗವಹಿಸ್ತಿರುವಂಥ ನಮ್ಮ ನಾರಾಯಣವರಾಗ್ಬೋದು, ಮರಿಯಪ್ಪನವರಾಗ್ಬೋದು ಮತ್ತು ನಾಗೇಂದ್ರ ಆಗ್ಬೋದು, ಇಲ್ಲಿ ವಿಶೇಷವಾಗಿರುವಂಥ ಎಲ್ಲ ನಾಯಕರು ಇವತ್ತು ಪಾಲ್ಗೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ತುಂಬ ವಿಜೃಂಭಣೆ ನಡೀತಾ ಇದೆ. ಮುಂದೆ ನಾಳೆನೂ ಸಹ ಒಂದು ಹೂವಿನ ಕರಗ ನಡೀತಾ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ.